ಬಳಗಾನೂರ ಹತ್ತಿಕೊಂಡೊಂದು ಊರು ಬರ್ತದೆ ಗದಗದ ಹತ್ರ. ಈಗ ಅಲ್ಲಿ ಒಬ್ರು ಶರಣರ ಅದಾರ, ಶಿವಶಾಂತೂರಿ ಶರಣರ ಹತ್ತಿಕೊಂಡಂದು ಏನ್ರಿ. ಅವರು ಕೂಡ ಅವ್ರ ಜೀವಂತ ಇರುವರೆಗಿನ ಕೂಡ ಮೌನೇ ಇದ್ರು. ಶಿವಶಾಂತೂರಿ ಶರಣರು, ಮೊದಲಿನ ಶಿವಶಾಂತೂರಿ ಶರಣರು ಅವ್ರು ಸೇವೆ ಮಾಡಿನ ಕೊಪ್ಪಳ ಜಗದ್ರುಗಳು ಶಿಷ್ಯರಾಗಿರ್ತಕ್ಕಂಥವ್ರು. ಅವರು ಇಡೀ ಬದುಕಿರುತ್ತನೂ ಕೂಡ ಮಾತಾಡ್ಲಿಲ್ಲ. ಗುರುವಿನ ಎದುರಿಗೆ ಅಂದ ಎರಡೂ ಕಾಲ ಮೇಲೆ ನಿಂದಿರ್ಲಿಲ್ಲ ಏನ್ರಿ. ಜೀವನ ಇರುತ್ತನೂ ಕೂಡ ಒಂಟ ಕಾಲ ಮೇಲೆ ನಿಂದಿರ್ತಿದ್ರು ಬಳಗಾನೂರು ಶರಣರು. ಯಾವಾಗಂದ ಅಂತ ಬಳಗಾನೂರು ದೊಡ್ಡ ತಪಸ್ಸುಗಳಲ್ಲಿ. ಆದ್ರ ಅಲ್ಲಿ ಏನಾಗದ ತಗೊಂಡು ಕೇಳಿದ್ರೆ, ಬಳಗಾನೂರು ಊರಾಗ ಪಾಪ ಒಬ್ಬ ಭಕ್ತ ಸಿದ್ದನ ಗೌಡ ತಿಳ್ಕೊಂಡಂತ ಗೌಡ, ಅವನು ಮನೆಗೆ ಅಂದ ಈ 2 ವರ್ಷದ ಹಿಂದ ನಾಗಲಿಂಗಪ್ಪಂದ ಹೋಗಿದ್ದ ಸಿದ್ದನಗೌಡನ ಮನೆ ತನಕ. ಅವನಿಗೆ ಮದುವೆ ಆಗಂದ್ರೆ ಕಮ್ಮಿತ್ ಕಮ್ಮಿ ಒಂದು 10-15 ವರ್ಷ ಆಗಿತ್ತು ಏನ್ರಿ. 10-15 ವರ್ಷ ಆಗಿತ್ತು, ಮಕ್ಕಳೇ ಆಗಿದ್ದಿಲ್ಲ. ನಾ ಹೇಳಿನಲ್ಲಿ ಮಗ ನಾಗಲಿಂಗಪ್ಪ ಯಾರು ನೀವು ಯಪ್ಪ ನಮ್ಮ ಮನೆ ಬಿನ್ನಕ್ ಬರ್ರಿ ಅಂತ ಕರೆಯೋದಿಲ್ಲ. ತನಗೆ ಯಾರ ಮನೆ ತಿಳಿತಾರ ಮನೆಗೆ ಹೋಗವ ಏನ್ರಿ. ಹೋಗಂದ್ರೆ ಹಸಿವಾಗಿದ್ರು ನನಗೆ ಊಟ ಹಾಕ್ರಿ ಏನ್ರಿ. ಅವ್ರಿಗೆ ಏನ್ರ ಚಲೋದ್ ಆಗುದಿತ್ತು ಅಂತ ತಿಳ್ಕೊಂಡ್ರ ಅವ್ರ ಮನೆಗಿಂದ ನೇರವಾಗಿ ಅಂದ ಹೋಗವ. ಹೆಂಗ ಏನ್ರಿ, ಬಾಗಲಕೋಟೆ ಒಳಗಿಂದ ಲಡ್ಡು ಮುತ್ತೆ ಅಂತ ಕೇಳಿರಲ್ಲ ನೀವು ಏನ್ರಿ. ಲಡ್ಡು ಮುತ್ತೆ ತಿಳ್ಕೊಂಡಿದ್ದ ಇವ ಮೊದಲಿನ ಲಡ್ಡು ಮುತ್ತೆನ ನಾಗಲಿಂಗಪ್ಪ. ಇದ್ರ ಮ್ಯಾಗೆ ತಿಳ್ಕೊರಿ ನೀವು. ಅವನಿಗೇನು ಚಲೋ ಜಾಗನೇ ಬೇಕು, ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕಂತ ಅನ್ನುವಂಥದ್ದು ಏನಿಲ್ಲ. ಹೇಳಿದ್ನೆಲ್ಲ ನಿಮಗ. ಸೀರೆ ಉಡ್ತಾನ, ಬಟ್ಟೆ ಉಡ್ತಾನ, ಲಂಗುಟಿ ಮ್ಯಾಗ ಇರ್ತಾನ, ದಿಗಂಬ್ರ ಇರ್ತಾನ. ತನಗೆ ಹೆಂಗೆ ತಿಳಿತದ ಹಂಗಿರ್ತಾನ. ಇವನಿಗೆ ಕಾರೇ ಬೇಕು, ಸೈಕಲ್ ಮೋಟ್ರೇ ಬೇಕು, ಕುದುರೆನೇ ಬೇಕು ಅನ್ನೋದೇನಿಲ್ಲ ಏನ್ರಿ. ಮಣ್ಣು ಮಾಡಿ ಅಂದ ಒಗದಿರ್ತಕ್ಕಂಥ ಹೆಣದ ವಿಮಾನದೊಳಗಂದ ಇವ ಮೆರವಣಿಗೆ ಮಾಡ್ಕೊತ ಹೋಗವ ನಾಗಲಿಂಗಪ್ಪ. ಇಟ್ರ ಮ್ಯಾಗೆ ತಿಳ್ಕೊಬೇಕು. ಆ ಬಳಗಾನೂರೊಳಗ ಸಿದ್ದನಗೌಡ ಪಾಪ ಅಂದ ಮದುವೆ ಆಗಿಂದ 10-12 ವರ್ಷ ಆಗಿತ್ತು, ಮಕ್ಕಳೇ ಆಗಿದ್ದಿಲ್ಲ. 1 ವರ್ಷದ ಹಿಂದ ನಾಗಲಿಂಗಪ್ಪ ಅವ್ರ ಮನೆಗೆ ವಾದ. ಯಾವಾಗಿಂದ ಅವ್ರ ಮನೆಗೆ ಅಂದ ವಾದ, ಸಿದ್ಯ ಹಸಿವು ಬಾಳಾಗದ ಒಮ್ಮ ನನಗ ಊಟ ಮಾಡಿಸು ಅನ್ನೋದು. ಯಾರು ಬೇಡತ್ತಾರಪ್ಪ, ಆಯ್ತು ಸದ್ಯ ಅಡಿಗೆ ಮಾಡಿಸ್ತೀನಿ ತಿಳ್ಕೊಂಡು ಅಡಿಗೆ ಮಾಡಿಸಿ ಚಂದ ಇದ್ರಿಗೆ ಕುಂತಂದ. ಪಾಪ ಸಿದ್ದನಗೌಡನ ಹೆಂಡತಿ ಇದ್ರಿಗೆ ಕುಂತಂದ ಒಬ್ಬ ಮಗನಿಗೆ ಹೆಂಗ ಒಬ್ಬ ತಾಯಿ ಉಣಿಸ್ತಾಳಲ್ಲ ಹಂಗ ಊಟ ಮಾಡಿಸದ್ಲು. ಯಾವಾಗಿಂದ ಊಟ ಮಾಡಿಸದ್ಲು, ಇವ ಉಣ ಹೊತ್ನ್ಯಾಗ ಗಂಗಾಳದಾಗೆಂದು ಆ ಕಡೆನ ಅನ್ನದಗಳದು ಬಿದ್ದಿತ್ತಲ್ಲ ಏನ್ರಿ. ಅನ್ನದಗಳದು ಬಿದ್ದಿತ್ತು ಒಂಥರ ಹುಚ್ಚುಚ್ಚೆ ಉಣ್ತಿದ್ದ ನಾಗಲಿಂಗಪ್ಪ ಏನ್ರಿ. ಹುಚ್ಚುರ್ತರನೇ ಹುಚ್ಚುರ್ತನೇ ಕಳ್ಯಾವ. ಯಾಕಂದ್ರ ಆ ರೀತಿಯಾಗಂದ್ರೆ ಚೆಲ್ಲಂಗಂದ ಉಣಬಾರ್ದು. ಇದು ನಮ್ಮ ಧರ್ಮದ್ದಂದ ಪದ್ಧತಿ ಅಲ್ಲ ಏನ್ರಿ. ಚನ್ನಬಸವಣ್ಣವ್ರು ಹೇಳ್ತಾರಲ್ಲ, ಉಣೋದು ಒಂದು ಕಲೆ ಅದ, ಪ್ರಸಾದ ಮಾಡೋದು ಕೂಡ ಒಂದು ಕಲೆ ಅದ. ಸುಮ್ಮನೆ ಅಂದ ಉಣ್ತೀವಿ ಅಂತಂದು ಕೂಡ ಯಾಕಂದ್ರೆ ಈ ಗಂಗಳ ಕೈ ಹಿಡ್ಕೊಂಡು ಟಿವಿ ನೋಡ್ಕೋತ ಏನ್ರಿ, ಮೈ ಮೇಗಿಟ್ಟು ಚೆಲ್ಕೊಂಡು ಕೆಳಗಿಟ್ಟು ಚೆಲ್ಲಿ ನಾವು ಉಣೋದು ನೋಡ್ರಿಲ್ಲ. ಬೇಸಿ ಹಂತಿ ಹೊಡೆದಂಗಾಗಿರ್ತದೆ ಸುತ್ತ ಗಂಗಳ ಸುತ್ತ ಏನ್ರಿ. ನಾವು ಉಂಡು ಮುಸ್ರಿ ಅಂದ ಚೆಲ್ಲಿದ್ದು 2 ಎಮ್ಮಿ ಒದರ್ಲಕತ್ತಾವ ತಿಂದು ಕುಡ್ದು ಹಟ್ಟು ಚೆಲ್ತೀವಿ ನಾವು ಅನ್ನ. ಇದು ಅಲ್ಲಿದು ಉಣ್ತಕ್ಕಂಥ ಪದ್ಧತಿ ಇದವಲ್ಲ. ಚನ್ನಬಸವಣ್ಣವ್ರು ಹೇಳ್ತಾರೆ, ಉಂಡು ಉಳಿಸದೆ, ಕೊಂಡು ಮರಳದೆ, ತುಂತುರನಿ ಹಾರದೆ, ದ್ರವಗುಂದದೆ, ಲಿಂಗನಿಷ್ಠೆ ತಪ್ಪದೆ, ಮಂತ್ರ ಧ್ಯಾನ ಮರೆಯದೆ. ನೋಡ್ರಿ ಉಣ್ಣಕ್ಕಿಟ್ಟ ನಿಯಮವ. ನಾವಿದ್ರೆ ಟಿವಿ ನೋಡ್ಕೋತಂದ ಉಣ್ತೀವಿ, ಧಾರಾವಾಹಿ ನೋಡ್ಕೋತಂದ ಉಣ್ತೀವಿ ಏನ್ರಿ. ನಾವಿದ್ರೆ ಸಿನಿಮಾ ನೋಡ್ಕೋತಂದ ನಾವು ಊಟ ಮಾಡ್ತೀವಿ. ಅರ್ಧ ಕೆಳಗೆ ಚೆಲ್ಲಿ ಇರ್ತದ, ಅರ್ಧ ಗಂಗಳದಾಗ ಇರ್ತದ ಏನ್ರಿ. ಬಾಯಾಗ ಹಾಕು ತುತ್ತ ಟಾರ್ವೆ ನೋಡ್ಕೋತ ಮೂಗಣೆಗೆ ಇಟ್ಕೊಂಡ್ರೆ ನಮಗೆ ಯಾಕ್ರಿ ಅದ್ರಾಗ ತಲ್ಲಿನಾಗಿರ್ತೀವಿ ನಾವು. ಇದು ಅಲ್ಲ. ಚನ್ನಬಸವಣ್ಣವ್ರು ಹೇಳ್ತಾಳ ಏನ್ರಿ, ಉಂಡು ಉಣಿಸದೆ, ಕೊಂಡು ಮರಳದೆ, ತುಂತುರ ನಿಹಾರದೆ ಮಾತಾಡುವ ಏನ್ರಿ. ಊಟ ಮಾಡುವಂತ ಪ್ರಸಂಗದೊಳಗ ನಾವು ಮಾತಾಡಬಾರ್ದು. ಅಪ್ಪಿ ಮಾತಾಡ್ಬೇಕಾದ್ರ ಬಾಯಿ ಒಳಗಿನಿಂದ ಒಂದು ಅಗಳಿಂದ ಉಗುಳು ಹೊರಗೆ ಬಂದ್ರು ಕೂಡ ಅದು ಪ್ರಸಾದ ಅಲ್ಲ ಅಂತಾರ. ಉಂಡು ಉಳಿಸಬಾರ್ದು. ಆಮೇಲೆ ಅಂದ ಬಿದ್ದದ ತಗೊಂಡ ಕೆಳಗೆ ಬಿದ್ದಿದೆ ಅಂದ ಏನ್ರಿ, ಮತ್ತೆ ತಗೊಂಡು ಇದು ಮಾಡ್ಕೊಳ್ಳೋದಲ್ಲ. ಪ್ರಸಾದ ಮಾಡಕ್ಕೂ ಕೂಡ ನಿಯಮದ. ಆದ್ರೆ ನಾಗಲಿಂಗಪ್ಪಂದ ಊಟ ಮಾಡ್ಯಾನ ಏನ್ರಿ. ಸುತ್ತಮುತ್ತಂದ ಊಟ ಆದ ಬಳಕ ಸುತ್ತಮುತ್ತ ಅನ್ನದಗಳು ಬಿದ್ದಿದ್ವಲ್ಲ, ಅವಾಗ ನಾಗಲಿಂಗಪ್ಪ ಸಿದ್ಯಾ ಅಂದ. ಏನಪ್ಪ ಅಂದ, ನಿನ್ನ ಹೆಂಡತಿ ಕರಿ ಮಗ, ನಾನು ನಿನ್ನ ಹೆಂಡತಿ ಕರಿ. ಹೂನಪ್ಪ ಕರಿತಿ. ಯಾಕವ ಮಕ್ಕಳೆಲ್ಲ ತಗೊಂಡು ಅಳ್ಳಕತ್ತಿ ಎನ್ನಿ ಅನ್ನೋದು. ಮಕ್ಕಳೆಲ್ಲ ತಗೊಂಡು ಚಿಂತೆ ಮಾಡಕತ್ಯಾನು. ಇಲ್ಲಪ್ಪ ಮತ್ ಮಾಡೇಬೇಕಲ್ಲ, 12 ವರ್ಷ ಆಯ್ತು ಮದ್ವೆ. ಮಕ್ಕಳೆಲ್ಲ ತಗೊಂಡು ಚಿಂತೆ ಮಾಡೇಬೇಕಲ್ಲ. ಯಾವಾಗಂದ ನಾಗಲಿಂಗಪ್ಪ ಅಂದ, ಇನ್ನು ಮುಂದೆ ಚಿಂತೆ ಮಾಡ್ಬೇಡ ಏನ್ರಿ. ಇನ್ನು ಮುಂದೆ ಚಿಂತೆ ಮಾಡ್ಬೇಡ. ಬಾಯಿಲಿ ತಗೊಂಡು ಅವೇನು ಸುತ್ತ ಅನ್ನದಗಳನ್ನು ಬಿದ್ದಿದ್ವಲ್ಲ ಏನ್ರಿ, ಅದೇ ಅನ್ನದಗಳನ್ನೇ ಗೌಡತಿ ಉಡ್ಯಾಗ ಹಾಕದ. ಇದು ಪ್ರಸಾದ ತೋರ್ವ, ಇದು ನಾಗಪ್ಪನ ಪ್ರಸಾದ, ನಾಗಲಿಂಗಪ್ಪ ಪ್ರಸಾದ ಚಲೋ ಅದಾಕತ್ತೋ ತಿಳ್ಕೊಂಡಂದ. ಯಾವಾಗ ನಾಗಲಿಂಗಪ್ಪಂದ ಏನು ಕೊಟ್ಟ, ಗಂಗಳ ಸುತ್ತಮುತ್ತ ಬಿದ್ದಿರ್ತಕ್ಕಂಥ ಅನ್ನದಗಳನ್ನ ಅವನು ಸಿದ್ದನಗೌಡ ನಮ್ಮ ಹೆಂಡತಿ ಉಡ್ಯಾಗಂದ ಹಾಕಿ, ಇದನ್ನ ತೋರವ, ನಿನಗ ಭಗವಂತ ಒಳ್ಳೇದು ಮಾಡ್ತಾನ, ದೇವಿ ಒಳ್ಳೇದು ಮಾಡ್ತೋ.
ಯಾವ ಹೂನೆಪ್ಪ ಹತ್ತಿಕೊಂಡದ ಪಾಪ ಕಿತ್ತೋಡ್ಲು ನೋಡ್ರಿ. ಯಾವುದೇ ನಾವು ಮಠಕ್ಕೆ ಹೋಗಲಿ, ಯಾವುದೇ ಮಹಾತ್ಮರ ಸ್ಥಾನಕ್ಕೊಂದು ಹೋಗ್ಲಿ, ಏನ್ರಿ ಒಂದು ಮಾತು ಹೇಳ್ತೀನಿ ನಾನು ನಿಮಗ, ಯಾವುದೇ ಮಠ ಮಾನ್ಯಗಳಿಗೆಂದ ಹೋದಲ್ಲಿ ಅವರು ಮಹಾತ್ಮರು ತಮ್ಮ ಹಸ್ತ ಮುಟ್ಟಿ ಏನು ಕೊಡ್ತಾರದು ಎಲ್ಲವೂ ಕುಡಿದ ಪ್ರಸಾದೆ. ಏನ್ರಿ ಮಠಗಳಿಗೆ ಹೋದಾಗಂದ ಗುಲಾಬ್ ಜಾಮೂನೆ ಕೊಡ್ಬೇಕು, ಮೈಸೂರು ಪಾಕೆ ಕೊಡ್ಬೇಕು ಅನ್ನೋದಿಲ್ಲ. ಇತ್ತಿತ್ಲಾಗಂದ ಈಗೆಲ್ಲ ಮಠಗಳಂದ ಈಗ ಏನ್ರಿ ದೊಡ್ಡ ದೊಡ್ಡವ್ರು ಬಂದವ್ರಿಗೆ ಒಂದು ಊಟನೇ ಬೇರೆ, ಬಡವ್ರಿಗೆ ಬಂದವ್ರಿಗೆ ಒಂದು ಊಟನೇ ಬೇರೆ. ಕೆಲವು ಮಠಗಳದಾಗ್ರೆ ನಾವ್ ಹೇಳಕ್ಕಂದ್ರೆ VIP ಪ್ರಸಾದ ಬೇರೆ, ಬಡವರು ಬಂದವರಿಗೆಂದ ಪ್ರಸಾದ ಬೇರೆ. ಪ್ರಸಾದದೊಳಗ ಮಠದ ಪ್ರಸಾದದೊಳಗ VIP ಬಡವರು ಶ್ರೀಮಂತರು ಅನ್ನುವಂಥವ್ರು ಏನಿಲ್ಲ. ಏನ್ರಿ ಮಠ ಮಾನ್ಯದೊಳಗಿಂದ ರಾಜಕಾರಣಿಗಳು ಸಾಮಾನ್ಯ ಜನರು ಇದು ಯಾವುದು ಕುಣದ ಸಂಬಂಧ ಇಲ್ಲ. ಮಠ ಛಾತ್ರಾದ ನಿಲಯ ಹತ್ತಿಕೊಂಡ್ರ ಮಠ ಸರ್ವರನ್ನು ಕುಣದ ಸಮಾನ ದೃಷ್ಟಿಯೊಳಗಿಂದ ಕಾಣತಕ್ಕಂಥದ್ದೇ ನಿಜವಾಗಿರ್ತಕ್ಕಂಥ ಮಠ. ಸಮಾನ ದೃಷ್ಟಿಯಿಂದ ಕಂಡಿರ್ತಕ್ಕಂಥವನೇ ನಿಜವಾಗಿರ್ತಕ್ಕಂಥ ಸ್ವಾಮಿನೇ ಹೊರತಾಗಿ ಬಡವರಿಗೊಂದು ಶ್ರೀಮಂತರಿಗೊಂದು ಮಾಡಿದ್ರೆ ನಾವು ಸ್ವಾಮಿ ಅಲಕ್ಕಾಗಲ್ಲ. ನಮಗೆ ಅದಕ್ಕೆ ಬೇಕ್ರಿ ನೋಡುವಂತ ದೃಷ್ಟಿ ಒಳಗಂದ ಏನ್ರಿ ಹೆಣ್ಣನು ಅಟ್ಟೆ ಗಂಡನು ಅಟ್ಟೆ. ನೋಡುವಂತ ದೃಷ್ಟಿ ಒಳಗ ಸನ್ಯಾಸಿಗಳಿಗೆ ಶ್ರೀಮಂತರು ಅಟ್ಟೆ ಬಡವರು ಅಟ್ಟೆ. ಇವತ್ತು ಶ್ರೀಮಂತರ ತಗೊಂಡು ಮಠಕ್ಕೆ ಬಂದಾರ ತಂದುಕೊಳ್ಳೋಣ ಅವ್ರಿಗೆ ಸ್ಪೆಷಲ್ ವ್ಯವಸ್ಥೆ ಮಾಡೋದು ಎದಕ್ಕ? ಒಂದು 4 ದುಡ್ಡು ಪಟ್ಟಿ ಕೊಡ್ತದೆ ಏನತ್ತಂದು ಇಟಿಯಲ್ಲ ಸ್ವಾಮಿಗಳನ್ನ ಕೂಡ ರೊಕ್ಕದಾಯ್ಸಕ್ಕೆಲ್ಲ ಹೌದಲ್ರಿ. ಅವ ಏನ್ ಕೊಡ್ತಾನೇನು ರೊಕ್ಕ ಕೊಡ್ತಾನೇನ ತಗೊಂಡು ಆಸೆದಿಂದ ನಾವು ಮಾಡ್ತೀವಲ್ಲ, ಅದು ಮಠದ ಧರ್ಮ ಅಲ್ಲ, ಮಠ ಮಾನ್ಯಗಳದಂತ ಧರ್ಮ ಅಲ್ಲ, ಗುಡಿ ಗುಂಡಾರಗಳದಂತ ಧರ್ಮ ಅಲ್ಲ. ಆದ್ರ ಏನ್ರಿ ಮಹಾತ್ಮರು ಮಠಕ್ಕೆ ಅಂದ ನಾವು ಓದಿ ಬೆತ್ತಿಕೊಂಡಂದ್ರ ಅವ್ರು ಏನೇ ಕೊಡಲಕ್ಕದ ಪ್ರಸಾದನೆ. ನೀವು ಕಲಬುರಗಿ ಶರಣ ಬಸಪ್ಪ ಪುರಾಣ ಕೇಳಿರಲ್ಲ ಏನ್ರಿ? ಶರಣ ಬಸಪ್ಪನ ಪುರಾಣದಾಗ ಒಂದು ಘಟನೆ ನಡೀತದ. ಅದೊಂದು ಹೇಳಿ ನಾ ಇದು ಮಾಡ್ತೀನಿ, ಮುಂದ ನಮ್ಮ ಸಾಹೇಬರಿಗೆ ಅದೆಲ್ಲ ಸತ್ಕಾರ ಗಿತ್ಕಾರ ನಡೀತದ. ಅದು ಬಹಳ ಚೆನ್ನಾಗಿ ಕೇಳ್ರಿ ನೀವು. ಮಡಿವಾಳ ಯಾವ ಕಲಬುರಗಿ ಶರಣ ಬಸಪ್ಪನ ಜೀವನದಾಗ ನಡೆದಿರ್ತಕ್ಕಂಥ ಘಟನೆ. ಯಾವಾಗಿಂದ ಕಲಬುರಗಿ ಶರಣ ಬಸಪ್ಪ ಅವತ್ತಿನ ದಿನಮಾನದೊಳಗ 1000 ಕೊಟ್ಟರಂದ ಗಂಡಸ ಮಗನ ಕೊಡ್ತಾನ, 500 ಕೊಟ್ಟರಂದ ಹೆಣ್ಣು ಮಗುವಿನ ಕೊಡ್ತಾನ ತಗೊಂಡು ಅವತ್ತು ಪ್ರಚಾರ ಇತ್ತು. ಯಾವತ್ತ 17ನೇ ಶತಮಾನದೊಳಗ ಆ ಕಡೆದೊಂದು ಅದೊಂದು ಬಳಗ ಬೇರೆನೆ. ಈಗ ಹೆಂಗ್ ಗರಗದ ಮಡಿವಾಳಪ್ಪ, ನವಲುದ ನಾಗಲಿಂಗಪ್ಪ, ಏನ್ರಿ ಶಿಸ್ವನಾಳ ಸೇರಿಪ್ಪ, ಹುಬ್ಬಳ್ಳಿ ಸಿದ್ದಾರೂಢರು, ಇವ್ರು 4 ಮಂದಿದ ಒಂದು ಗ್ಯಾಂಗ್ ಬೇರೆ. ಈ ಕಡೆ ಕಲಬುರಗಿ ಶರಣ ಬಸಪ್ಪ, ಕಡ್ಕೋಳ ಮಡಿವಾಳಪ್ಪ, ಇವ್ರದಂದ ಈ ಕಡೆ ಕಲಬುರಗಿ ಭಾಗದಾಗ ಅವ್ರದ್ದು. ಈ ಕಡೆ ಬಿಜಾಪುರ ಜಿಲ್ಲೆದಾಗ ಬಂದಿವತ್ತಂದ್ರ ಲಚ್ಚಣ ಸಿದ್ದಪ್ಪ ಮಹಾರಾಜ, ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ, ಕೌದಪ್ಪ ಮಹಾರಾಜ, ಏನ್ರಿ ಕೃಷ್ಣಪ್ಪ ಮಹಾರಾಜ, ಇವು ಗಾಂಜಾ ಸೇದವ್ರು ಇವ್ರು. ಏನ್ರಿ ಇವ್ರದೊಂದು ಲೀಲೆಗಳೇ ಬೇರೆ, ಆ ಭಾಗದಾಗ ಅವ್ರದೊಂದು ಬೇರೆನೆ. ಈ ಭಾಗದಾಗ ಅಂದ ಕಡ್ಕೋಳ ಮಡಿವಾಳಪ್ಪ, ಕಲಬುರಗಿ ಶರಣ ಬಸಪ್ಪ ಅವತ್ತಿನ ದಿನಮಾನದೊಳಗಿಂದ ದೊಡ್ಡ ಹೆಸರ. ಶರಣ ಬಸಪ್ಪ ಹೆಂಗಿದ್ನ ಹತ್ತುಕೊಂಡ ಕೇಳಿದ್ರೆ ಮರುಳರಾಜ್ಯ ಶಿವಾಚಾರ್ಯದಿಂದ ಏನೆಲ್ಲ ಏನ್ರಿ ಜ್ಞಾನ ಪಡ್ಕೊಂಡಿರ್ತಕ್ಕಂಥ ಪುಣ್ಯಾತ್ಮ. ಬರೇ ಪವಾಡ ಮಾಡ್ತೀನಿ ಹತ್ತುಕೊಂಡ ಏನ್ರ ಮಾಡ್ತಿದ್ದಿಲ್ಲ. ಆದ್ರೆ ಜನರಿಗೆ ಧರ್ಮದ ಉಪದೇಶವನ್ನ ಮಾಡೋ ಪ್ರತಿನಿತ್ಯ ಸಾಯಂಕಾಲ 5 ಗಂಟೆ ಐತಲ್ಲ, 5 ಗಂಟೆದಿಂದ 6 ಗಂಟೆ ತನಕ ಕೂಡ ಪ್ರವಚನ ಮಾಡ್ತಕ್ಕಂಥ ಶರಣ ಬಸಪ್ಪನವರು ಏನ್ರಿ 100 ಜನರು ಬರೋರು. ಅಪ್ಪ ಚಂದ ಹೇಳ್ತಾನ ಹತ್ತಿಕೊಳ್ಳೋದು ಎಲ್ಲ ಕೇಳಕ್ಕೆಂದ ಉಲ್ಲಾಸದಿಂದ ಬರೋರು. ಎಲ್ಲ ಪ್ರವಚನ ಮುಗಿದ ಕೂಡಲೇ ಮಂಗಳಾರತಿ ಹಾಕಿತ್ತು. ಮಂಗಳಾರತಿ ಆದ ಕೂಡಲೇ ಶರಣ ಬಸಪ್ಪಗ ಯಾರು ಹಂಗೆ ಒಕ್ಕಿದಿಲ್ಲ, ಎಲ್ಲರೂ ನಮಸ್ಕಾರ ಮಾಡೋರು. ಇಲ್ಲಿ ಹಂಗಂದ ಜಯ ಮಂಗಲಂ ಅಂದ ಕೂಡ ಗಂಗಾ ಡಣ್ಣತಾಗ ಅವ್ರ ಆ ಕಡೆ ಯಾಕೆ ಕುಡಿದಿರ್ತಾರ ಅಂದ್ರೆ ಅದು ಇದಕ್ಕೆ ಸಮೀಪ ಮಾಡ್ಕೋತಾರ ಏನ್ರಿ. ಹಂಗಲ್ಲದು ಒಬ್ಬ ಜ್ಞಾನ ನೀಡಿರ್ತಕ್ಕಂಥ ವ್ಯಕ್ತಿಗೆ ಇವತ್ತು ನಾವು ಆರತಿ ಹಚ್ಚಿರ್ತೀವಿ. ಅದು ಯಾವ ಜ್ಯೋತಿ ಎತ್ತಿಕೊಂಡು ಕೇಳಿದ್ರ ಇಲ್ಲಿ ತನ ಒಂದು 2 ತಾಸುಗಳ ಪರಂತರವಾಗಿ ನೀವೇನ ಪ್ರವಚನ ಕೇಳಿರ್ತಿರಲ್ಲ, ಪುರಾಣ ಕೇಳಿರ್ತಾರಲ್ಲ, ಅದು ಜ್ಞಾನ ದೀವಿಗೆ ಅದು ಐತಿಲ್ಲ. ಮಂಗಳಾರತಿ ಆದ ಬಳಿಕ ಅದು ಆರತಿ ತಗೊಂಡು ಅದಕ್ಕೆ ಮುಟ್ಟಿ ನಮ್ಮ ಮಸ್ತಕ ಹಚ್ಕೊಳ್ಳೋದು ಅಂದ್ರೆ ಇಲ್ಲಿ ತನ ನಾವು ಕೇಳಿರ್ತಕ್ಕಂಥ ಜ್ಞಾನವನ್ನ ಜ್ಯೋತಿ ರೂಪದೊಳಗ, ಬೆಳಕಿನ ರೂಪದೊಳಗ ನನ್ನ ಮಸ್ತಕದೊಳಗಿಂದ ಜ್ಞಾನ ಬೆಳಕ ಇರ್ಲಿ ಎತ್ತಿಕೊಂಡು ಜ್ಯೋತಿ ಮುಟ್ಟಿ ಹೆಂಗ ನಮಸ್ಕಾರ ಮಾಡಿ ಅಂದ ಹೋಗೋದು ಒಂದು ಪದ್ಧತಿ ಐತ್ರೆ. ಪಡ್ಕೊಂಡಿರ್ತಕ್ಕಂಥ ಜ್ಞಾನ ಮಸ್ತಕದಾಗಿಂದ ಉಳಿಬೇಕಲ್ಲ. ಇದು ನೆತ್ತಿ ಊಟ. ಈಗ ನಾ ಕೊಡೋದು ನಿಮಗೆ ನೆತ್ತಿ ಊಟ, ಆಮೇಲೆ ಒಂದು ಗಂಗಾ ಡಣ್ಣ ಅಂತವಲ್ಲ, ಅದು ಹೊಟ್ಟಿ ಊಟ ಐತ್ರಿ. ಅದು ಹೊಟ್ಟಿ ಊಟ. ಜ್ಞಾನ ಜ್ಯೋತಿ ಶರಣ ಬಸಪ್ಪ ಹಿಂಗ ಯಾವಾಗಿಂದ ಪ್ರವಚನ ಮುಗಿದ ಕೂಡ ನಾವು ದಿನ ಕುಂದಿರ್ತೀವಲ್ಲ, ಹಂಗ ಕುಂದ್ರಾಮ ಎಲ್ಲರೂ ನಮಸ್ಕಾರ ಮಾಡೋರು. ಎಲ್ಲರೂ ನಮಸ್ಕಾರ ಮಾಡಿದ್ಕೊಂಡು ಶರಣ ಬಸಪ್ಪ ಎಲ್ಲಿನೂ ಯಾರಿಗೆ ಕರಿದಾರ ಕಟ್ಟಿಲ್ಲ, ನಿಂಬಿಕೆ ಮಂತ್ರಿಸ್ಕೊಟ್ಟಿಲ್ಲ. ಈ ತಿಳಿಗಿರ್ಲಿ ನಮ್ಗೆ ಶರಣ ಬಸಪ್ಪ ಯಾವಾಗಿಂದ ಎಲ್ಲರೂ ನಮಸ್ಕಾರ ಮಾಡೋರು. ಯಪ್ಪ ಯಾಕೋ ನಮ್ಮ ಮನ್ಯಾಗ ಒಂದು ಈಟ್ ಹಿಂಗೆ ತ್ರಾಸ ಅನ್ಸಲಾಗತ್ತ, ಹಿಂಗಪ್ಪ ಶಿವ ಒಳ್ಳೇದ್ ಮಾಡ್ತಾನಪ್ಪ, ದೇವ್ರು ಒಳ್ಳೇದ್ ಮಾಡ್ತಾನೆ, ಅವ್ನು ಒಳ್ಳೇದ್ ಮಾಡ್ತಾನಂತಂದ್ರೆ ಒಳ್ಳೇದೇ ಆಗ್ಬೇಕು. ಯಾಕೋ ನನಗೆ ಜ್ವರ ಬಂದಂಗಾಗ್ಯಾವ, ಆರಾಮಿಲ್ಲ, ಒಂಥರ ಆರೋಗ್ಯ ಇಲ್ಲಪ್ಪ, ಹಿಂಗವ ಸುಲಾಕತ್ವ, ನಿನ್ ಒಳ್ಳೇದಾಕತ್ತು, ಶಿವ ಒಳ್ಳೇದ್ ಮಾಡ್ತಾನ, ಇಲ್ಲಿ ಮಠದಿಂದ ಹೊರಗೆ ಹೋಗೋದ್ರಾಗ ಜ್ವರ ಕಮ್ಮಿನೇ ಆಗ್ಬೇಕು. ಹಿಂಗೆಲ್ಲ ಮಾಡ್ಕೊತ ಅಂದ ಎಲ್ಲರೂ ಕೂಡ ನಮಸ್ಕಾರ ಮಾಡ್ತಿದ್ರು. ಹಿಂಗೆ ನಮಸ್ಕಾರ ಮಾಡ್ತಾ ಮಾಡ್ತಾ ಬರುವಂತ ಪ್ರಸಂಗದೊಳಗ ಅಲ್ಲೇ ಮಕ್ತಂಪುರ ತಗೊಂಡು ಬರ್ತದ ಏನ್ರಿ. ಶರಣ ಬಸಪ್ಪ ಇರೋದು ಬ್ರಹ್ಮಪುರ. ಆದ್ರ ಆ ಭಕ್ತರು ಪ್ರವಚನಕ್ಕೆ ಬರುದು ಎಲ್ಲಿದ್ದು ಬರ್ತಾಳತ್ತಂದ್ರ ಅಲ್ಲಿ ಪಕ್ಕದಾಗ ಅವಾಗೆಲ್ಲ ಹಳ್ಳಿಗಳಿದ್ದವು.
ಮಕ್ತಂಪುರ ಹತ್ತಿಕೊಂಡೊಂದು ಹಳ್ಳಿ. ಈಗೆಲ್ಲ ಒಂದೊಂದು ಓಣಿಗಳಾಗ್ಯಾವ. ಕಲಬುರಗಿ ದೊಡ್ಡ ಸಿಟಿ ಆಗ್ಯದ, ಅವೆಲ್ಲ ಕೂಡಿ ಅಂದ ಒಂದೊಂದು ಓಣಿಗಳಾಗ್ಯಾವ. ಈಗ ಮಕ್ತಂಪುರದಿಂದ ಬರ್ತಿದ್ಲ ನಮ್ಮ ಮಗು, ಮಕ್ತಂಪುರದಿಂದ ಬರ್ತಿದ್ಲು. ಯಾವಾಗ ನಮಸ್ಕಾರ ಮಾಡಿ ಇನ್ನು ಮ್ಯಾಲೆ ಹೇಳ್ಬೇಕಂತ ಅನ್ನೋದಕ್ಕ ಆ ಹೆಣ್ಣು ಮಗಳು ಬಸಮ್ಮನ ಕಣ್ಣಾಗಿನ ಎರಡನೇ ನೀರ ಶರಣ ಬಸಪ್ಪನವ್ರ ಪಾದದ ಮೇಲೆ ಬಿತ್ತು. ಯಾವಾಗಿಂದ ಶರಣ ಬಸಪ್ಪನವ್ರ ಪಾದದ ಮೇಲೆ ಬಿದ್ದು, ಅವಾಗಿಂದ ಶರಣ ಬಸಪ್ಪ ಅಂದ ನೋಡ್ದ, ಬಸವ ಯಾಕವ್ವ ಯಾಕೆ ಕಳ್ಳಕತ್ತಿದಿ, ಏನಾಗೈತಿ? ಏನಿಲ್ಲ ಹೇಳಪ್ಪ, ಏನಿಲ್ಲ. ಇಲ್ಲವಾ ಉತ್ಸವ ಯಾಕೆ ಕಳ್ಳಕತ್ತಿದಿ? ಶರಣ ಬಸಪ್ಪ ಇರುತ್ತಾನ, ಯಾರು ಕಣ್ಣೀರ್ ಹಾಕುವ. ಏನ್ ಬೇಕಾಗದ ಹೇಳು, ನಿನಗೆ ಏನಾಗೈತಿ? ಯಾಕೆ ನೀ ಕಣ್ಣೀರ್ ಹಾಕ್ಲಕತ್ತಿದಿ? ಯಾಕೆ ದುಃಖ ಮಾಡಕತ್ತಿದಿ? ಯಾವಾಗಿಂದ ಬಸವ ಅಂತಾಳೆ, ಇರ್ಲಿ ಬಿಡಪ್ಪ ನನ್ನ ಹಣಿ ಬರ್ದಾಗ ಇದೇ ಬರ್ತದಂದ್ರ ನೀ ಯಾರು ಏನ್ ಮಾಡವ, ನಾರು ಏನ್ ಮಾಡಕ್ಕೆ, ನನ್ ದೈವದಾಗ ಇಟ್ಟೆ ಬರೋದು. ಹುಚ್ಚಿ ಏನಾಗೈತಿ ಹೇಳು? ಶರಣ ಬಸಪ್ಪನ ಮುಂದೆ ಮುಚ್ಚಿಟ್ಕೋತೇನವ, ನಿನಗೆ ಏನಾಗೈತಿ ಹೇಳು, ಏನಾಗೈತಿ? ಇರ್ಲಿ ಬಿಡಪ್ಪ, ಇರ್ಲಿ ಬಿಡತ್ತ ಅನ್ನಕತ್ಲು. ಹುಚ್ಚಿ ಮಕ್ಕಳೆಲ್ಲ ತಗೊಂಡು ಕಣ್ಣೀರ್ ಹಾಕ್ಲಕತ್ತೇನು? ಮಕ್ಕಳೆಲ್ಲ ತಗೊಂಡು ಕಣ್ಣೀರ್ ಹಾಕ್ಲಕತ್ತ. ಶರಣ ಬಸಪ್ಪ ಇದು ಶಿವನ ಆಜ್ಞೆಗದ, 1000 ಕೊಟ್ಟರದ ಗಂಡಸ ಮಗನ ಕೊಡ್ತೀನಿ, 500 ಕೊಟ್ಟರದ ಹೆಣ್ಣು ಮಗನ ಕೊಡ್ತೀನಿ ತಗೊಂಡು ಮನಿ ಬಾಗಿಲ ಮೇಲೆ ಬೋರ್ಡ್ ಹಾಕಿನಿ, ನೀ ಯಾಕೆ ಕಳ್ಳಕತ್ತೇವ ಅಂದ. ಯಪ್ಪ ಅದಕ್ಕೆ ಹೇಳಕತ್ತೀನಿ, ನನ್ನ ಅತ್ತಿ ಮಾವ ಜಿಪುಂಡ್ರದಾರ, ನನ್ನ ಗಂಡ ಜಿಪುಂಡದಾನ, ನಿನಗಿಂದ ಕೊಡ್ಬೇಕಾದ್ರೆ 1000 ರೂಪಾಯಿ ಎಲ್ಲಿಂದ ತರಬೇಕು? ಅದು ಇವತ್ತಿನ ದಿನಮಾನದಾಗಲ್ಲ ಏನ್ರಿ, ಇವತ್ತಿನ ದಿನಮಾನದಾಗ ನೋಡ್ಲಕತ್ತೀವಲ್ಲ, ಎಷ್ಟೋ ಮಂದಿ ಪಟ್ಟಿ ಬರಿತೀರಿ, 500 ರೂಪಾಯಿ ಬರೀಲಕತ್ತೀರಿ. ಹೀಗೆ ಅವತ್ತು 1000 ರೂಪಾಯಿ ಏಟಿತ್ತು? 1000 ರೂಪಾಯಿ ಅಂದ್ರೆ ಏಟ್ ಹಾಕದ್ರಿ? ಈ 300 ವರ್ಷಗಳ ಹಿಂದ 1000 ರೂಪಾಯಿಗಂದ ಎಷ್ಟು ಬೆಲೆ ಇತ್ರಿ? ಬೇಡ, ನಾವು ಸಣ್ಣವ್ರಿದ್ದಾಗನೆ ಏನ್ರಿ 5 ಪೈಸೆ ಕೊಟ್ರು 5 ಪಾಪಡಿ ಬರ್ತಿದ್ವು. 5 ಪೈಸೆ ಇದ್ದು ಆ ಪಾಪಡಿ ಬಂದ್ ಕೂಡ 5 ಬಟ್ಟೆಗೆ ಒಂದೊಂದು ಹಾಕೊಂಡು ಹಿಂಗ್ ತಿನ್ಕೋ ತಿರ್ಗಾಡ್ತೀವಿ. 5 ಪಾಪಡಿ ತೊಡ್ರೆ ದೊಡ್ಡ ಡಿಮಾಂಡ್ ನಮ್ದು. ಅವಾಗ ಎಲ್ಲಿ 2 ಅಣೆ 3 ಪೈಸೆ ಏನ್ರಿ, 2 ಪೈಸೆ 3 ಪೈಸೆ ಎಲ್ಲ ಇದ್ದು. ಮತ್ತೆ ಅವತ್ತಿನ ದಿನಮಾನದೊಳಗೆ 1000 ರೂಪಾಯಿ ಕೊಡ್ಬೇಕಲ್ಲ ಶರಣ ಬಸಪ್ಪಗ. ನನ್ನ ಗಂಡು ಚಿಪ್ಪುಣ ಅದ, ನನ್ನ ಅತ್ತಿ ಮಾವ ಚಿಪ್ಪುಣ ಅದಾರ, ಅದಕ್ಕೆ ನಾ ಎಲ್ಲಿಂದ ತಂದು ಕೊಡ್ಲಿಪ್ಪ, ನಾ ಹೆಂಗ್ ತಂದು ಕೊಡ್ಲಿ ತಿಕ್ಕೊಳೋದು, ಅದಕ್ಕೆ ನಾನು ಕೇಳಿಲ್ಲ ಶರಣಪ್ಪ ತಿಕ್ಕೊಂಡಂದಾಗ. ಅವಾಗ ಅದು ಶರಣ ಬಸಪ್ಪನವ್ರು ಅಂದ್ರು, ಉತ್ಸವ ಇರ್ಲಿ ಬಾಯ್, ಏನ್ ಮಾಡು, ಒಂದ್ ಕೆಲಸ ಮಾಡು, ಈಗ ಕೊಡ್ಬೇಡ 1000 ರೂಪಾಯಿ, ನಿನಗೇನು ಗಂಡಸ ಮಗ ಹುಡ್ತದಲ್ಲ, ಹುಟ್ಟದ ಬಳಕೆ ಅಂದ ಕೊಡಕತ್ತೇವ, ಬಾಯಿಲಿ ತಿಕ್ಕೊಂಡಂದು ಕರದಿಂದ ಜೋಳಿಗೆ ಕೈ ಹಾಕಿ ಒಂದು ಕಾರ್ಯಕ್ಕ ಏನ್ರಿ. ನಾ ಹೇಳಿನಲ್ಲಿ ನಿಮಗೆ ಮಾತ್ಮರು ಏನು ಕೊಡ್ತಾರ ಅದೇ ಪ್ರಸಾದ ಏನ್ರಿ, ಇದೇ ಕೊಡ್ಬೇಕು ಅದೇ ಕೊಡ್ಬೇಕು ಅನ್ನುವಂಥದ್ದು ಏನಿಲ್ಲ. ಅವ್ರು ಹಸ್ತ ಮುಟ್ಟಿ. ಅದಕ್ಕಾಗಿ ಒಂದು ಮಾತು ಹೇಳ್ತೀನಿ ನಿಮಗ, ಗುರು ಇದ್ದ ಮಠಕ್ಕ ಏನ್ರಿ ಮಕ್ಕಳಿದ್ದ ಮನೆ ಕಾಲೆಗೈಲಿ ಹೋಗ್ಬಾರ್ದು. ಒಬ್ಬ ಮಹಾತ್ಮರಿದ್ದ ಮಠಕ್ಕ ಒಂದು ಮಗು ಇದ್ದ ಮಠಕ್ಕೆ ಅಂದ ಏಸ್ ಕಾಲಕ್ಕೂ ಕಾಲೆಗೈಲಿ ಹೋಗ್ಬಾರ್ದು. ಯಾಕೆ ಹೋಗ್ಬಾರ್ದು ಅತ್ಕೊಂಡು ಮಹಾತ್ಮರಿದ್ದ ಮಠಕ್ಕೆ ಕಾಲೆಗೈಲಿ ಯಾಕೆ ಹೋಗ್ಬಾರ್ದು ಅಂತಂದ್ರ, ಅವ್ರಿಗೆ ತಿನ್ನಕತ್ತಲ್ಲ ಒಂದಿಟ್ಟು ಸಕ್ರಿನೋ ಏನಾರ ನೀವು ಒಯ್ತಿರ್ತಿರ್ಲಿಲ್ಲ ಬಟ್ಟಲ್ದಾಗ ಏನ್ರಿ, ಅದು ಯಾರಿಗೆ ಆಗತ್ತಂದ್ರ ಅವ್ರಿಗೆ ತಿನ್ನಕತ್ತಲ್ಲ, ನೀನು ಒಯ್ದಿರ್ತಕ್ಕಂಥ ಸಕ್ಕರೆಗೆನೆ ಅವ್ರು ಮಹಾತ್ಮರನ್ನ ಹಸ್ತ ಹಚ್ಚಿ ಕೊಟ್ರತ್ತಂದ್ರ ನೀ ತರಾಗಿಂದ ಕಲಸಕ್ರೆ ಆಗಿತ್ತು, ನೀವು ಒಯ್ಯುವಂತ ಪ್ರಸಂಗದೊಳಗ ಅದು ಮಹಾಪ್ರಸಾದ ಹಾಕದ ಮಹಾತ್ಮರ ಹಸ್ತದಿಂದ ಏನ್ರಿ. ಅದಕ್ಕಿಂದ ಕಾಲೆಗೈಲೆ ಮಠಮಾನ್ಯಗಳಿಗಿಂದ ಹೋಗಬಾರ್ದು. ಇನ್ನು ಮಕ್ಕಳಿದ ಮನೆಗೆ ಏನ್ರಿ, ಮಕ್ಕಳಿದ ಮನೆಗೆ, ಸಣ್ಣ ಮಕ್ಕಳಿದ ಮನೆಗೆ ಕಾಲೆಗೈಲಿ ಹಂಗೆ ಹೋಗ್ಬಾರ್ದು. ಮಾಮ ಏನ್ ತಂದಿ ಮಾಮ, ನನ್ ತಿನ್ಲಾಕ ಏನೂ ತಂದಿಲ್ಲ ಅದಕ್ಕೆ ಮಾಮ ಏನು ತಂದಿಲ್ಲ ಅಂತ ಎಟ್ಟ ಅಸಹ್ಯ. ರೊಕ್ಕ ಕೊಡ್ ಬಾ ತರಕತ್ತಿ, ಅವಾಗ ಹಂಗದ ಹೋಗೋತ್ನಾಗೆ ತೊಗೊಂಡು ಹೋಗ್ಬೇಕು, ಹೌದಲ್ರಿ? ಹಂಗ ಮಹಾತ್ಮರವ್ರು ಏನು ಮುಟ್ಟಿರ್ತಾರದೆಲ್ಲ ಪ್ರಸಾದ ಜೋಳಿಗೆ ಅಂದ ಕೈ ಹಾಕಿ ಒಂದು ಕಾರ್ಯಕ್ಕ ತೋರ್ವಾ ಬಸವ, ನಿನ್ನ ಗಂಡಸ ಮಗ ಹುಟ್ಟು ಬಳ ಕೊಡಕತ್ತು. ಯಾವಾಗಂದ ಬಸವ ಉಡ್ಯಾಗ ತಗೊಂಡ ಮತ್ತೊಮ್ಮೆ ನಮಸ್ಕಾರ ಮಾಡಿ, ಯಪ್ಪ ನಾ ಬರ್ತೀನಿಯಪ್ಪ, ಆಯ್ತವ ಹೋಯ್ವ, ಶಿವ ಒಳ್ಳೇದ್ ಮಾಡ್ತೇನೆ ನಿನಗೆ, ಹೊರ ತುಂಬಿದ್ರೆ ಗಂಡಸ ಮಗ ಹುಡ್ತು ಹೋಗಿ ಹತ್ತಿಕೊಂಡಂದ. ಯಾವಾಗ ಅದನ್ನ ತಗೊಂಡು ಬರಕೊಂತ ಈಕಿ ಬಸವ ಏನ್ ಮಾಡಲು, ಇದು ಶರಣ ಬಸಪ್ಪರೇ ನನ್ನ ಕಾರ್ಯ ಕೊಟ್ಟಾನ. ಗಂಡು ಹುಡ್ತಕ್ಕಂಥದ್ದು 100ಕ್ಕೆ 100 ಖಾತ್ರಿನೇ, ಯಾಕಂದ್ರೆ 1000 ಮಂದಿ ನೋಡಿದ್ಲಕ್ಕಿ 100ಕ್ಕೆ 100 ಗಂಡಸ ಮಗ ಹುಡ್ತಾನ. ಮುಂದೆ ಒಂದ್ ವೇಳೆ ನನ್ನ ಗಂಡಸ ಮಗ ಹುಟ್ಟದ ಬಳಕ ನನ್ನ ಅತ್ತಿ ಮಾವ ನನ್ನ ಗಂಡ 1000 ರೂಪಾಯಿ ಅಂದ ಶರಣ ಬಸಪ್ಪಗಿಂದ ಕೊಡ್ಲಿಲ್ಲ ಹತ್ತಿಕೊಂಡಂದ್ರ ನಾ ಶರಣ ಬಸಪ್ಪಗಿಂದ ಸುಳ್ಳು ಹೇಳ್ದಂಗ ಹಾಕದ, ಶರಣ ಬಸಪ್ಪಗಿಂದ ಮೋಸ ಮಾಡ್ದಂಗ ಹಾಕದ. ಅದಕ್ಕ ಅವ ಕೊಟ್ಟಿದ ಕಾರ್ಯಕ್ಕೆ ನಾ ತಿಂದ್ರೆ ನನಗ್ ಮಗ ಹುಟ್ಟಬೇಕಲ್ಲ ಏನ್ರಿ, ಅವ ಕೊಟ್ಟಿದ ಕಾರ್ಯಕ್ಕ ನಾ ತಿಂದ್ರೆ ಮಗ ಹುಟ್ಟಬೇಕಲ್ಲ, ತಿನ್ನೋದೇ ಬೇಡ ತೀರ್ಮಾನ ಮಾಡ್ಲಿಕ್ಕೆ. ಯಾವಾಗಿಂದ ತಿನ್ನೋದೇ ಬೇಡ ತಗೊಂಡು ತೀರ್ಮಾನ ಮಾಡ್ಕೊಂಡು ಶರಣ ಬಸಪ್ಪನವ್ರು ಕೊಟ್ಟಿದ ಕಾರ್ಯಕ್ಕ ದಾರ್ಯಾಗ ಒಂದು ಹುತ್ತ, ಈ ಹಾವುಗಳಿರೋ ಹುತ್ತ ಇರ್ತದಲ್ರಿ, ಗೆದ್ದಲೆ ಮನಿ ಕಟ್ಟಿರ್ತಕ್ಕಂಥ ಹುತ್ತ, ಯಾವಾಗ ಆ ಹುತ್ತಿನೊಳಗ ಶರಣ ಬಸಪ್ಪನವ್ರು ಕೊಟ್ಟಿದ ಕಾರ್ಯಕ್ಕ ಹುತ್ತಿನಾಗ ಹೋಗೋದು ಹೋಗ್ಬಿಟ್ಟು ಬಾದ್ಲು ಶರಣ ಬಸಪ್ಪನ ಮಠಕ್ಕೆ ಪ್ರವಚನ ಕೇಳಕ್ ಬರೋದೇ ಬಿಟ್ಟು. ಯಾಕ ಕೇಳದ್ನಂದ ನಾ ಏನ್ ಹೇಳಿ ಏನ್ರಿ, ಯಾಕವಾ ನೀ ಗರ್ಭಿಣಿ ಆಗಿಲ್ಲ ಕೂಸುಗಳಾಗಿಲ್ಲ ಕೇಳಿದ್ರೆ ನಾ ಏನ್ ಹೇಳಿ, ಅದಕ್ಕೆ ಹೋಗೋದೇ ಬೇಡ ತಗೊಂಡು ಶರಣ ಬಸಪ್ಪನ ಕಡೆ ಬರೋದೇ ಬಿಟ್ಟು. ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, ಬಸಮ್ಮ ಗರ್ಭಿಣಿ ಆದ. ಕಾರ್ಯಕ್ಕೆ ತಿಂದಾಳೇನು? ತಿಂದಿಲ್ಲ. ಅದನ್ನ ಎಲ್ಲಿ ಬಗದಾಳ? ಹುತ್ತಿನೊಳಗೆ ಅಂದ ಬಗದಾಳ.
ಆದ್ರ ಗರ್ಭಿಣಿ ಆಗ್ಯಾಳ. ಯಾವಾಗಿಂದ ಬಸಮ್ಮಗೆಂದ ಗೊತ್ತು ಶರಣ ಬಸಪ್ಪ ನನ್ನ ಕಾರ್ಯ ಕೊಟ್ಟನಂತನೋದು ಏನ್ರಿ, ಅದನ್ನ ತಿಂದಿಲ್ಲ, ಅದನ್ನ ಹುತ್ತಿನಾಗ ಒಗದಿನಿ ಅಂತನೋದು ಈಗ ಬಸಮ್ಮಗ್ ಬಿಟ್ರೆ ಯಾರಿಗೂ ಕೂಡ ಗೊತ್ತಿಲ್ಲ. ಬಸಮ್ಮ ಗರ್ಭಿಣಿ ಆದ್ 3 ತಿಂಗಳಾಯ್ತು, 4 ತಿಂಗಳಾಯ್ತು, 6 ತಿಂಗಳಾಯ್ತು, ಏನ್ ನೋಡಕ್ ಮನ್ಯಾಗ ಸಂಭ್ರಮ ಏನ್ರಿ. ಎಷ್ಟೋ ವರ್ಷ ಆಗಿತ್ತು ಮಕ್ಳು ಅಲಾರ್ದೇನೆ. ಗಂಡಗ್ ಒಂಥರ ಖುಷಿ, ಆಕಿನ ಅತ್ತಿ ಮಾವಗಂದ ಖುಷಿ, ಈ ಕಡೆ ಆಕಿನ ತವ್ರ ಮನೆಗಂದ ಖುಷಿ, ಎಷ್ಟು ಖುಷಿದಾಗಿದ್ರು. ಆದ್ರ ಬಸಮ್ಮ ಮಾತ್ರ ಖುಷಿದಾಗಿದ್ದಿದ್ದಲ್ಲಿ ತಲೆಗಿರ್ಲಿ. ಯಾಕ ಅವ ಕೊಟ್ಟಿರ್ತಕ್ಕಂಥ ಕಾರ್ಯಕ್ಕೆಂದ ಹುತ್ತಿನಾಗಂದ ಒಗದ ಬಂದಿನಿ. ಈಗ ನಾ ಶರಣ ಬಸಪ್ಪಗ ನಾ ಹೆಂಗ ಏನಂತೆ ಉತ್ತರ ಕೊಡ್ಲಿ? ಏನ ಕಾರ್ಯಕ್ಕೆ ತಿಂದ್ರೆ ನಾ ಗರ್ಭಿಣಿ ಹಾಕಿನ ತಗೊಂಡು ಅದು ತಿಂದೇ ಇಲ್ಲ, ಆದ್ರೂ ಕೂಡ ಗರ್ಭಿಣಿ ಆಗಿಲ್ಲ. ಇದು ಹ್ಯಾಂಗ ಹ್ಯಾಂಗ ಅನ್ಕೋತ 8 ತಿಂಗಳಾಯ್ತು, 9 ತಿಂಗಳಾಯ್ತು. ಯಾವಾಗಿಂದ ಪ್ರತಿಯೊಬ್ಬ ತಾಯಂದ್ರಿಗೂ ಕೂಡ ಬಯಕೆಗಳು ಕಾಡ್ದಂಗ ಅವಳಿಗೂ ಕೂಡ ಕಾಡ್ದು. ಯಾವಾಗಿಂದ 9 ತಿಂಗಳಾಯ್ತು, 9 ದಿವಸ ಆಯ್ತು. ಯಾವಾಗಿಂದ ಬಸಮ್ಮ 1 ದಿವಸದಿಂದ 9ನೇ ದಿವಸದಿಂದ ಮನೆಯಾಗಿಂದ ಮಲ್ಕೊಂಡಾಳೆ. ಬೆಳಗಿನ ಜಾವ ಪ್ರತಿನಿತ್ಯ ಹೇಳುವಂಗ 4 ಗಂಟೆಗಿಂದ ಬಸಮ್ಮಗಿಂದ ಎಚ್ಚರ ಆಗ್ಯದ. ಯಾವಾಗಿಂದ ಬಸಮ್ಮಗಿಂದ ಎಚ್ಚರ ಆಗ್ಯದ